ದಯವಿಟ್ಟು ಹೇಳ್ತೀನಿ, ಏನಾರ ಕಲ್ಪನೆ ಇದ್ರೆ ಮರ್ತ್ಬಿಡಿ. 28ಕ್ಕೆ ಬರ್ತೀವಿ ಇರ್ತೀವಿ ಅಂತ ಏನಾರ ನಿಮ್ಗೆ ಸ್ವಲ್ಪ ಆಸೆಗಳು ಅವು ಇವು ಪೋರ್ಟ್ಫೋಲಿಯೋಗಳು ಅವೆಲ್ಲ ಹಂಚ್ಕೊಂಡಿದ್ರೆ ಸ್ವಲ್ಪ ಮರ್ತ್ಬಿಡಿ. ರವಿ ಚೀಫ್ ಮಿನಿಸ್ಟರ್ ನಂಬಿಕೆ ಇದೆಯಾ? CM ನಿಮ್ ಸರ್ಕಾರ ಅಪ್ಪನಾಣೆ ಬರಲ್ಲ. ಯಾರು ನಿಮ್ ಸರ್ಕಾರ ಇನ್ನೊಂದ್ಸಲ ಇವತ್ತು ಚುನಾವಣೆ ಆದ್ರೂ ಅಪ್ಪನಾಣೆ ಬರಲ್ಲ. ನಿಮ್ಮ ಅಪ್ಪನಾಣೆ ಬರಲ್ಲ. ನಿಮ್ಮ ಅಪ್ಪನಾಣೆ ಬರಲ್ಲ. ನಿಮ್ಮ ಜನ್ಮದಲ್ಲಿ ಬರೋದಿಲ್ಲ ನೀವು. ಇಲ್ಲ ಇವತ್ತು ಎಲೆಕ್ಷನ್ ನಿಮ್ಮ ಶಾಸಕಾಂಗ ಪಕ್ಷದ ಸಭೆ ಅಲ್ಲ, ನೀವೇ ಹೇಳಿದ್ದು ಹೊರಡು. ನೀವೇ ಹೇಳಿದ್ದು ನಿಮ್ಮ ಶಾಸಕಾಂಗ ಪಕ್ಷದ ಸಭೆ ಹಳದಲ್ಲಿ ಮಾಡಕ್ ಟ್ರೈ ಮಾಡಿದ್ರು. ಸರ್ಕಾರ 5 ಮಂದಿ ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡಿದ್ರಿ. 5 ವರ್ಷದಲ್ಲಿ 5 ಮಂದಿ ಚೀಫ್ ಮಿನಿಸ್ಟರ್. ಈಗ 5 ವರ್ಷದಲ್ಲಿ 5 ಮಂದಿ ಯೋಗ್ಯತೆ ನೀವು ಅದಕ್ಕೆ 5 ಮಂದಿ ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡಿದ್ರಿ. ಸಭಾಪತಿಗಳೇ ರಾಜೀವ್ ಗಾಂಧಿ ರೆವಲ್ಯೂಷನ್ ಸಭಾಪತಿಗಳೇ ನಿಮ್ಮ ರಾಜೀವ್ ಗಾಂಧಿ ರೆವಲ್ಯೂಷನ್ ಹೌದ್ರಿ, ರೆವಲ್ಯೂಷನ್ ದುರುಪಯೋಗ ನಮ್ಮ ಪೂಜಾರರು ನನಗೆ ಬಹಳ ಆತ್ಮೀಯರು. ಇಲ್ಲ ಅಂದ್ರೆ ಅಮಿತ್ ಶಾ ಅವರು ಅಸಮರ್ಥ ಹೋಮ್ ಮಿನಿಸ್ಟರ್. ಅಮಿತ್ ಶಾ ಅವರು ಅಸಮರ್ಥ ಹೋಮ್ ಮಿನಿಸ್ಟರ್. ನಿಮ್ಮ ಮನೆ ಬಾರಿ ಏನಾಯ್ತು 3 ಬೈ ಎಲೆಕ್ಷನ್ ನೋಡಿದ್ರೆ 3 ಬೈ ಎಲೆಕ್ಷನ್ ಮಾಡಿದ್ರಲ್ಲ, ದೊಡ್ಡವ್ರು ನಿಂದಿಸಿ ಇನ್ನು ನಿಮಗೆ ಬುದ್ಧಿ ಬಂದಿಲ್ಲ. ಆದ್ರಿಂದ ರಾಜಕೀಯದ ದುರುದ್ದೇಶ ಇಲ್ಲ ಮಾನ್ಯ ಸಭಾಪತಿಗಳು. ನಮಗೆ ಅರಿವಿದೆ. ಮೇಲೆ ಬಿಗಿ ಮೋದಿ ಅವರು ಅಮಿತ್ ಶಾ ಅವರು ಇವರು ಡಿಪಾರ್ಟ್ಮೆಂಟ್ ಸಭಾಪತಿಗಳೇ ಮಾನ್ಯ ಸಭಾಪತಿಗಳೇ ಕೂತ್ಕೊಳ್ಳಿ ಒಂದು ನಿಮಿಷ ಕೂತ್ಕೊಳ್ಳಿ. ನೋಡಿ, ಮಂತ್ರಿಗಳಾದಂತಾರೆ ನೀವು ನಡು ಈ ಥರ ಮಾತಾಡಿ ಏನು ಈ ಅದೇ ಸಭಾಪತಿಗಳ ಗೌರವ ಇರಬೇಕಲ್ಲ ಈ ಪೀಠಕ್ಕೆ. ಬೇಕಾದ ಅದು ಕೂತ್ಕೊಳ್ಳಿ, ನಿಮ್ಗೆ ಹೇಳಕತ್ತೀನಿ ನಾನು. ವಿರೋಧ ಪಕ್ಷದ ಅಮಿತ್ ಶಾ ಅಮಿತ್ ಶಾ ಅಮಿತ್ ಶಾ ನೋಡಿ, ಒಂದು ನಿಮಿಷ ರೀ. ಒಂದು ನಿಮಿಷ ಅದು ನೋಡಿ, ಅದು ಹೇಳಿ ನಾರಾಯಣ ಸ್ವಾಮಿ ಹೇಳಿ, ನಾ ಹೇಳ್ತೀನಿ ನೋಡಿ. ನೋಡಪ್ಪ,
ಕಡತದಿಂದ ತೆಗೆದುಹಾಕಿನಿ. ಕಡತದಿಂದ ತೆಗೆದುಹಾಕಿನಿ. ಕಡತದಿಂದ ತೆಗೆದುಹಾಕಿದ್ದೇನೆ. ರಾಜೀವ್ ಗಾಂಧಿ ಕಡತದಿಂದ ತೆಗೆದುಹಾಕಿದ್ದೇನೆ. ಇವರು ಯೋಗ್ಯತೆ ನಮಗೆ ಗೊತ್ತಿದೆ. ಅವ್ರು ಮೊದಲೇ ಡಿಸೈಡ್ ಮಾಡ್ಕೊಂಬಂದಾರ. ನೀವು ಏನು ಬಿಲ್ ಪಾಸ್ ಮಾಡ್ಲಿಕ್ಕೆ ಅವಕಾಶ ಅದೇ ಮಾಡ್ತಾರೆ. ಅವ್ರು ಅದೇ ಮಾಡ್ತಾರೆ ಸರ್. ಅವ್ರಿಗೇನ ಸಂವಿಧಾನ ಬಗ್ಗೆ ಏನಾದ್ರು ಗೌರವ ಐತೆ ಅವ್ರಿಗೆ? ನೀತಿ ನಿಯಮ ಐತೆ ಅವ್ರಿಗೆ? ಅವ್ರ ನೀತಿ ನಿಯಮ ಐತೆ ಬರಲ್ಲ ಅವರು. ಸಂವಿಧಾನ ವಿರೋಧಿಗಳು ಬಿಲ್ ಪಾಸ್ ಮಾಡಿದ್ರೆ ನೀವು ತಗೊಳ್ಳಿ ಸರ್. ಮಾನ್ಯ ಸಭಾಪತಿಗಳೇ, ನಾನು ರವಿ ನಾನು ಇನ್ನೂ ಎರಡು ಬಿಲ್ಗಳಿದೆ. ಸಭಾಪತಿಗಳೇ, ಇನ್ನೂ ಎರಡು ಬಿಲ್ಗಳಿದೆ. ಮಾನ್ಯ ಸಭಾಪತಿಗಳೇ, ಕೆಳಗಡೆ ಮನೆಯಲ್ಲಿ ನಂದು ರಿಪ್ಲೈ ಕೂಡ ಇದೆ. ಕಡತದಿಂದ ತೆಗಿಬೇಕು. ಕಡತದಿಂದ ಕಡತದಿಂದ ತೆಗೆದುಹಾಕಿದ್ದೇನೆ. ಮೇಲೆ ಕೇಳಬೇಕು, ನನಗೆ ಗೊತ್ತಿಲ್ಲ. ಇಲ್ಲ ಕ್ಷಮೆ ಕೇಳಬೇಕು. ಏನಿದು? ಎಂತ ದುಂಡಾವರ್ತಿ ಇದು? ಈ ದುಂಡಾವರ್ತಿಗೆ ಅವಕಾಶ ಕರ್ನಾಟಕ ಕೊಡಬಾರ್ದು. ದ್ವೇಷ ಭಾಷಣ ಮತ್ತು ದ್ವೇಷ ಇಂಥ ಅಪರಾಧಗಳ ದುಂಡಾವರ್ತಿಗೆ ಅವಕಾಶ